ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶ್ರಾಂತಿಯ ಮೂಲವಾಗಿರುವ ಯೇಸು ನಮ್ಮೆಲ್ಲರನ್ನು ತಮ್ಮ ಬಳಿಗೆ ಬರಲು ಇಂದಿನ ವಾಚನದಲ್ಲಿ ಆಹ್ವಾನ ನೀಡುತ್ತಾರೆ. ಯೇಸು ಮತ್ತು ಪಿತ ದೇವರು ತಮ್ಮನ್ನೇ ಶ್ರುತಪಡಿಸಲು, ರಿವೀಲ್ ಮಾಡಲು ಬಯಸ್ತಾರೆ. ಅವರ ಅರಿವೇ ನಮಗೆ ವಿಶ್ರಾಂತಿ ಕೊಡುವಂಥದ್ದು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಪಿತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ, ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ, ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸು ತಮ್ಮ ಸತ್ಯವನ್ನು, ತಮ್ಮ ನಿಗೂಢ ಯೋಜನೆಯನ್ನು, ರಹಸ್ಯವನ್ನು ಶ್ರುತಪಡಿಸುವುದು ಈ ಲೋಕದ ಲೌಕಿಕವಾಗಿ ಜೀವಿಸುವ ಜ್ಞಾನಿಗಳಿಗೆ ಅಥವಾ ನನಗೆ ಎಲ್ಲ ತಿಳಿದಿದೆ ಎಂದು ಅಹಂಪಡುವ ಯಾರಿಗೂ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಕುರಿತಾದ ಆ ಜೀವೋದ್ಧಾರ ತರುವ ಶುಭ ಸಂದೇಶವು ಆ ಪ್ರವಾದಿಗಳಿಗೆ, ಆ ಇಸ್ರಾಯೇಲ್ ಜನರಿಗೆ ಮರೆಯಾಗಿತ್ತು. ಈಗ ನಮಗೆ ಈ ಸತ್ಯವನ್ನು ದೇವರು ಯೇಸು ಕ್ರಿಸ್ತರ ಮುಖಾಂತರ ಪ್ರಕಟಗೊಳಿಸಿದ್ದಾರೆ. ಸರ್ವ ಜ್ಞಾನಿಯು, ಸರ್ವಶಕ್ತನು, ಸರ್ವವ್ಯಾಪಿಯೂ ಆದ ತಂದೆಯಾದ ದೇವರು ಈ ಸತ್ಯವನ್ನು ದೀನನಾದ ಮನುಷ್ಯನಿಗೆ ತಿಳಿಸಲು ಬಯಸುತ್ತಾರೆ. ಇವತ್ತು ಮಕ್ಕಳಂತೆ ದೀನರಾಗಿ ದೇವರನ್ನು ಅವಲಂಬಿಸುವವರಿಗೆ ಯೇಸು ದೇವರ ಪುತ್ರ, ನನ್ನ ರಕ್ಷಕ, ದೇವರು ಪ್ರೀತಿ ಸ್ವರೂಪಿ ಎಂಬ ಸತ್ಯ ನಮಗೆ ಅರಿವಾಗುತ್ತೆ, ನಮಗೆ ಮನದಟ್ಟಾಗುತ್ತೆ. ಆಗ ಪ್ರಿಯರೇ, ನಮ್ಮ ಜೀವನ ಹಿಂದೆ ಇದ್ದ ಹಾಗೆ ಇರೋದಿಲ್ಲ. ನಮ್ಮ ಮುಖಾಂತರ ಯೇಸು ಪ್ರಕಟಗೊಳ್ತಾರೆ. ನಾವು ವಿಶ್ರಾಂತಿಯನ್ನು ಸವಿಯುತ್ತೇವೆ ಮಾತ್ರ ಅಲ್ಲ, ಇತರರಿಗೂ ವಿಶ್ರಾಂತಿಯ ಬಳಿಗೆ ಕರೆತರುವವರಾಗ್ತೇವೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಹೌದು ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ನನ್ನ ಬಳಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಇವತ್ತು ಮನುಷ್ಯನ ಮೇಲೆ ಇರುವ ಅತಿ ದೊಡ್ಡ ಭಾರ ಆತನ ದೇಹದ ಭಾರ ಅಲ್ಲ, ಅಥವಾ ಟಯರ್ಡ್ನೆಸ್ ಅಲ್ಲ, ಬದಲಾಗಿ ಒಂದು ಪಾಪದ, ಭಯದ, ನಾನೊಬ್ಬ ದೋಷಿ ಎಂಬ ಭಾರ. ತನ್ನ ಸ್ವನೀತಿಯಿಂದ ಈ ಎಲ್ಲವನ್ನು ತೆಗೆದುಹಾಕಲು ಶಾಂತಿ ಸಮಾಧಾನ ಆತ ಹುಡುಕ್ತಾ ಇದ್ದಾನೆ, ಪ್ರಯಾಸ ಪಡ್ತಾ ಇದ್ದಾನೆ. ಅದಕ್ಕಾಗಿ ಆತ ಇವತ್ತು ಬೆಂಡಾಗಿದ್ದಾನೆ. ದೇವರ ನೀತಿಯನ್ನು ಬಿಟ್ಟು ತನ್ನ ಸ್ವನೀತಿಯಿಂದ ಆತ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ. ಅತ್ತ ಇತ್ತ ವಿಶ್ರಾಂತಿಗಾಗಿ ಆತ ಅಲೆಯುತ್ತಾನೆ. ಆ ಧರ್ಮದಲ್ಲಿ ಸಿಗ್ಬೋದು, ಈ ಸಭೆಯಲ್ಲಿ ಸಿಗ್ಬೋದು, ಆ ಸಿಸ್ಟಮಲ್ಲಿ ಸಿಗ್ಬೋದು, ಈ ರೀತಿ ನೀತಿಗಳಲ್ಲಿ ಸಿಗ್ಬೋದು ಅಂತ ಹುಡುಕಾಟ ಮಾಡ್ತಾ ಇದ್ದಾನೆ. ವಿಶ್ರಾಂತಿದಾತ ಯೇಸು ಕರೀತಾ ಇದ್ದಾರೆ, ನನ್ನ ಬಳಿಗೆ ಬಾ, ನನ್ನಲ್ಲಿ ವಿಶ್ರಾಂತಿ ಇದೆ. ಪ್ರಿಯರೇ, ಯೇಸುವಲ್ಲಿ ಮಾತ್ರ, ಕ್ರಿಸ್ತ ಯೇಸುವಲ್ಲಿ ಮಾತ್ರ ನಮಗೆ ನಿಜವಾದ ವಿಶ್ರಾಂತಿ ಇದೆ. ಯೇಸು ಕ್ರಿಸ್ತರು ನಿನ್ನ ಪಾಪ, ಶಾಪ, ಮರಣ ಭಯ, ನಮ್ಮೆಲ್ಲರ ದೋಷವನ್ನು, ನಮ್ಮೆಲ್ಲರ ಭಾರವನ್ನು ಶಿಲುಬೆಯ ಮೇಲೆ ನನಗಾಗಿ, ನಿಮಗಾಗಿ ಅವರು ತೆಗೆದುಕೊಂಡು ದಂಡನೆ ಪಡೆದುಕೊಂಡು ಸತ್ತರು. ಪಾಪರಹಿತರಾದ ಯೇಸು ಪಾಪಿಯಾಗಿ ಸತ್ತರು. ಪ್ರಿಯರೇ, 3ನೇ ದಿನ ಯೇಸು ಪುನರುತ್ಥಾನರಾದರು. ಇವತ್ತು ಈ ಸತ್ಯವನ್ನು ನಾವು ವಿಶ್ವಾಸಿಸುವಾಗ, ದೀನನಾಗಿ ಯಾರು ವಿಶ್ವಾಸಿಸುತ್ತಾರೋ ಅವನಿಗೆ ರಕ್ಷಣೆ ಇದೆ. ಯೇಸು ತಮ್ಮ ಪವಿತ್ರಾತ್ಮನನ್ನು ಸಹಾಯಕನನ್ನಾಗಿ ಕೊಟ್ಟು ನಡೆಸ್ತಾರೆ. ಆ ಪವಿತ್ರಾತ್ಮ ನಮ್ಮಲ್ಲಿರುವಾಗ ಈ ಕ್ರೈಸ್ತ ಜೀವನ ಕೂಡ ಭಾರವೆನಿಸಲ್ಲ, ಬದಲಾಗಿ ಒಂದು ಸುಗಮವಾಗಿ ನಾವು ಮುಂದುವರಿಯಲು ಸಾಧ್ಯ. ಪ್ರಿಯರೇ, ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಇವತ್ತು ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸ್ತಾನೋ, ಅಥವಾ ನಮ್ಮ ಜೀವನದಲ್ಲಿ ನಾನೇ ಒಂಟಿಯಾಗಿ ನನ್ನೆಲ್ಲ ಭಾರವನ್ನು ಹೊತ್ತು ಸಾಗುತ್ತಿದ್ದೋನು? ಆಮೇನ್. ಪ್ರೈಸ್ ದ ಲಾರ್ಡ್.